ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನು ಮರಿ ಮೆಟ್ಲು ಹತ್ಬಾರ್ದು ಅಂತ ಎಷ್ಟು ಸಲ ಹೇಳಿ ಮತ್ತೆ ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಫೋನ್ ಇರೋದ್ರೆ ಯೂಸ್ ಮಾಡಕ್ ತಾನೆ. ಅದು ನನಗೂ ಗೊತ್ತು, ಆದರೆ ನೋಡಿ ಈ ಟೈಮಲ್ಲಿ ನೀವು ಫೋನ್ ಯೂಸ್ ಮಾಡಬಾರ್ದು. ನೋಡಿ ಅದ್ರ ಫ್ರೀಕ್ವೆನ್ಸೀಸಿಂದ ಮೆದುಳಿನ ಬೆಳವಣಿಗೆ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಮಗುಗೆ ಇಶ್ಯೂಸ್ ಆಗುತ್ತಲ್ವಾ. ಅದು ಗೊತ್ತು ರೀ, ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಅಮ್ಮನ ಹತ್ರ ಒಂದು 10 ನಿಮಿಷ ಮಾತಾಡಿ ಫೋನ್ ಇಟ್ಬಿಡ್ತೀನಿ. ಬೇಡ ಜಾನ್ವಿ ಅವರೇ, ನಿಮ್ಮ ಅಮ್ಮನ ಜೊತೆ ಮಾತಾಡುವಾಗ ನಿಮ್ಗೆ ಸಮಯದ ಪರಿಜ್ಞಾನನೇ ಇರೋದಿಲ್ಲ. 10 ನಿಮಿಷ ಅಂತ ಹೇಳ್ತೀರಿ, 1 ಅವರ್ ಆದರೂ ಫೋನೇ ಇಟ್ಟಿರಲ್ಲ. ಪ್ಲೀಸ್ ಫೋನ್ ಮಾಡಬೇಡಿ. ನಂಗೆ ಅಮ್ಮನ ಜೊತೆ ಮಾತಾಡ್ಬೇಕು ಅನಿಸ್ತಿದೆ, ಮಾತಾಡಿ ತುಂಬಾ ದಿನ ಆಗಿದೆ. ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ ರೀ. ಚಿನ್ನು ಮರಿ, ಯಾಕೆ ನನ್ನ ಮಾತನ್ನೇ ಕೇಳೋದಿಲ್ಲ ಅಂತೀರಾ? ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಿ? ನೋಡಿ ನಿಮ್ಮ ಆರೋಗ್ಯ ಸ್ವಲ್ಪ ಸರಿಯಾಗಲಿ, ಹಬ್ಬಸ್ತಿಗೆ ಬಂದಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಪ್ಪ ಅಮ್ಮನ ಜೊತೆ ಮಾತಾಡೋರಂತೆ, ಓಕೆನಾ? ಪ್ಲೀಸ್ ಈಗ ಫೋನಲ್ಲಿ ಮಾತಾಡೋ ಹಾಗಿಲ್ಲ, ಓಕೆ? ಪ್ಲೀಸ್. ಸರಿ ಬಿಡಿ. ಅಜ್ಜಿ, ಸರಿಯಾದ ಟೈಮಿಗೆ ತಂದು ಕೊಟ್ಟೆ ಅಮ್ಮ. ನನಗೂ ತಲೆನೋವು ಆಗ್ತಿತ್ತು. ಅಜ್ಜಿ, ಹರೀಶ್ ಅನ್ನೋ ಒಂದು ಬೇಬಿನೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಯಾಕಮ್ಮ, ಏನಾಯ್ತು? ಅಯ್ಯೋ ಅಜ್ಜಿ, ಅವರಿಬ್ರು ಇರ್ತಾರೆ ಅನ್ಕೊಂಡು ಅವರಿಗೂ ಸೇರಿಸಿ ಅಡುಗೆ ಮಾಡಿದ್ದೆ. ಅವ್ರು ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವ್ರು ಹೋಗಿದ್ದು ಮಧ್ಯಾಹ್ನ, ಇನ್ನೂ ಬರ್ಲಿಲ್ವಲ್ಲಮ್ಮ. ಏನಿದು? ಹ್ಞೂ ಅಜ್ಜಿ. ಅವ್ರು ಬರ್ತಾರೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನನ್ನ ಚಿಂತೆ ನನಗೆ ಆಗೋಗ್ಬಿಟ್ಟಿದೆ. ಅಯ್ಯ ಅಜ್ಜಿ, ನಿಮ್ಗೇನು ಚಿಂತೆ? ಇಷ್ಟು ವರ್ಷ ವೆಂಕಿ ಮನೆಯಲ್ಲಿದ್ದ, ನನಗೆ ಯಾವತ್ತೂ ಒಂಟಿಯಾಗಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಇವತ್ತು ನೀವೆಲ್ಲ ಮನೆಯಲ್ಲಿದ್ದೀರ, ಆದರೆ ವೆಂಕಿ ಇಲ್ಲ ಅಂತ ನನ್ನ ಮನಸ್ಸು ಕಾಡಿಸ್ತಾ ಇದೆ. ನಾನೀಗ ಒಂಟಿ ಅನ್ನಿಸ್ತಾ ಇದೆ. ಅಜ್ಜಿ, ನನ್ನ ಜೊತೆಯಲ್ಲಿ ಮಾತಾಡೋದಕ್ಕೆ ವೆಂಕಿ ಒಬ್ಬ ಇದ್ದ, ನಿನ್ನ ಗಂಡ ಅವನನ್ನು ಓಡಿಸ್ಬಿಟ್ಟ. ಏನು ಮಾಡೋದು ಅಜ್ಜಿ? ಅವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಯಾರಿಗೆ ಗೊತ್ತು. ನಿನ್ನ ಗಂಡನಿಗೆ ಬುದ್ಧಿ ಬರೋದು ಒಂದೇ, ನಾಯಿ ಬಾಲ ನೆಟ್ಟಗಾಗೋದು ಒಂದೇ. ಹೋಗಿ ವೆಂಕಿ ಎಷ್ಟು ಒಳ್ಳೆ ಮಗ. ಈಗ ನಾನು ಯಾರ ಜೊತೆಯಲ್ಲಿ ಮಾತಾಡಲಿ, ನೀನು ಹೇಳು. ಅಜ್ಜಿ, ಯಾಕೆ ಬೇಜಾರು ಮಾಡ್ಕೋತೀರಾ? ನಾನಿಲ್ವಾ ಮನೇಲಿ? ನನ್ನ ಹತ್ರನೇ ಮಾತಾಡಿ. ಗೊಣ ಸುಬ್ಬಿ, ನೀನೆಲ್ಲಿ ನನ್ನ ಹತ್ರ ಮಾತಾಡ್ತೀಯ? ನೀವು ಹಿಂಗೆ ನನ್ನನ್ನು ರೇಗಿಸ್ತಾ ಇರಿ. ಸರಿ, ನೀನು ಗೊಣಗೋದನ್ನು ಬಿಡು, ನಾನು ನಿನ್ನ ಜೊತೆಯಲ್ಲಿ ಮಾತಾಡ್ತೀನಿ. ಆಯ್ತು, ಗೋಡಂಬಿ ದ್ರಾಕ್ಷಿ ತರ್ತೀನಿ, ಇಬ್ರು ತಿನ್ಕೋತ ಮಾತಾಡೋಣ. ಬೇಬಿ ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ. ಹೊರಗಡೆನಾ? ಏನಾದ್ರು ತಗೋಬೇಕಿತ್ತಾ? ಇಲ್ಲ ಹರಿ, ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ, ನಮ್ಮ ಲೈಫಲ್ಲಿ ಏನೇನೋ ಆಯಿತು, ಅದೆಲ್ಲ ನೆನಪಿಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಹಾಗೆ ಸುಮ್ಮನೆ ಮಜಾ ಮಾಡ್ಕೊಂಡು ಹೊರಗಡೆ ಹೋಗಿ ಬರೋಣ, ಆಗ್ಲಾದ್ರೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಹಾಗೆ ಬರ್ತಾ ಒಂದು ಒಳ್ಳೆ ಹೋಟ್ಲಲ್ಲಿ ಲಂಚ್ ಮಾಡ್ಕೊಂಬರೋಣ. ಲಂಚ? ಅದಕ್ಕೆ ನಮ್ಗೆಲ್ರಿಗೂ ಸೇರಿಸಿ ಅಡುಗೆ ಮಾಡಿರ್ತಾರೆ. ಏನಂತೀಗ? ರಾತ್ರಿ ತಿನ್ಬೋದಲ್ವಾ? ಅದನ್ನ ಮೊದಲೇ ಹೇಳಬಾರ್ದಾಗಿತ್ತ ಅಂತಾರೆ. ಈಗ ಏನು, ಹೋಗೋದಾ ಬೇಡವಾ? ಅಯ್ಯೋ ಖಂಡಿತ ಹೋಗೋಣ, ಅದರಲ್ಲೇ ಇದೆ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನಾನೇ ಅದಕ್ಕೆ ಹೇಳ್ತೀನಿ, ರಾತ್ರಿ ಬಂದು ತಿಂತೀವಿ, ಇಲ್ಲ ಬೆಳಗ್ಗೆ ತಂಗಳನೇ ತಿಂತೀವಿ ಅಂತ. ಬಾ ಹೊಡ. ಏನು ಈ ಅವತಾರದಲ್ಲಿ ಬರ್ತೀಯಾ? ಬೇಡ ಬಾ, ನಿನಗೆ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡ್ತೇನೆ. ಓಕೆ. ಏ ವೀಣಾ, ಎಲ್ಲೇ ನಿಮ್ಮ ಅತ್ತೆ ಮಾವ ಕಾಣಿಸ್ತಿಲ್ಲ? ಯಾಕ್ರಿ, ಬಾಯಿ ತುಂಬ ಅಪ್ಪ ಅಮ್ಮ ಅಂತ ಕರೆದ್ರೆ ನಿಮ್ಮ ಬಾಯಿ ಸೌದೋಗುತ್ತಾ? ಅದೇ, ಎಲ್ಲೋಗಿದ್ದಾರೆ? ಎಲ್ಲಿಗೋ ಹೋಗಿರ್ತಾರೆ ಬಿಡ್ರಿ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರಾ? ಎಷ್ಟೊತ್ತಿಗೆ ಹೋದ್ರ? ಆವಾಗಲೇ ಹೋದ್ರು. ಓಹೋ,
ಆವಾಗಲೇ ಹೋಗಿದ್ದಾರೆ ಅಂದರೆ ಖಂಡಿತ ಅವನು ನೋಡೋಕ್ಕೆ ಹೋಗಿರ್ತಾರೆ. ಯಾರನ್ನ? ಇದಾನಲ್ಲ ಈ ಮನೆ ಮಹಾರಾಜ ಶ್ರೀನಿವಾಸ ಲಕ್ಷ್ಮಿಯ ದತ್ತುಪುತ್ರ, ಅವನು ನೋಡಕ್ಕೆ ಹೋಗಿರ್ತಾನೆ. ಹೋಗ್ಲಿ ಬಿಡ್ರಿ, ಯಾಕ್ರಿ ಯಾವಾಗಲೂ ಈಗ ವ್ಯಂಗ್ಯ ಮಾತಾಡ್ತೀರಾ? ಅವ್ರು ಹೋಗಿ ನೋಡ್ಕೊಂಬಂದ್ರೆ ನಿಮ್ಮ ಗಂಟೇನ್ರಿ ಹೋಗುತ್ತೆ? ಅವ್ರ ಮಗನ ಅವ್ರು ನೋಡ್ಕೊಂಬಂದ್ರೆ ಇವ್ರು ಹುಡ್ಕೋತಾರೆ. ಏಯ್ ಏನೇ ಗೊಣಗ್ತಿದೆಯಲ್ಲ? ಅಯ್ಯೋ ಏನಿಲ್ಲಪ್ಪ. ನಮ್ಮ ಮನೆಯವ್ರಿಗಂತೂ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಎಷ್ಟು ದಿವಸ ಅವನನ್ನ ಮನೇಲಿ ಇಟ್ಕೊಂಡು ಬಿಟ್ಟಿಯಾಗಿ ಅನ್ನ ಹಾಕಿದ್ರು, ಈಗ ಅವನು ಆಚೆಗೆ ಹೋದ್ರೂ ಬಿಡಲ್ಲ ಅಂತಾರೆ. ಊರಿಗೆ ಬುದ್ಧಿ ಬರೋದು ಒಂದೇ, ಕಾಗೆ ಬೆಳ್ಳಗಾಗೋದು ಒಂದೇ. ಅದೇನು ಅಂತ ಹೋಲಿಕೆ ಮಾಡ್ತೀರ್ರಿ? ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರಾಗಿರೋದಕ್ಕೆ, ಅವ್ರ ಕೈಲಾದಷ್ಟು ಅಷ್ಟೋ ದಾನ ಧರ್ಮ ಮಾಡಿದ್ದಕ್ಕೆ, ಆ ಪುಣ್ಯದಿಂದಲೇ ನೀವೆಲ್ಲರೂ ಚೆನ್ನಾಗಿರೋದು, ತಿಳ್ಕೊಳ್ಳಿ. ಹೌದೌದು, ಅದಕ್ಕೆ ನೋಡು ಚೀಲ ತುಂಬ ಚಿನ್ನ ತುಂಬಿಟ್ಟಿದ್ರು. ಚಿನ್ನ ಇದ್ರಷ್ಟೇ ಶ್ರೀಮಂತರಾಗೋದಿಲ್ಲ ರೀ. ಚಿನ್ನದಂತ ಮನಸ್ಸಿದ್ರು ಅದನ್ನ ಶ್ರೀಮಂತಿಕೆ ಅಂತಲೇ ಕರೀತಾರೆ. ಒಂಥರ ಜುಗ್ಗ ಬಿಟ್ರೆ ಹೋಯ್ತಲ್ಲ 5 ಲಕ್ಷ, ಆ ಥರ ಎಲ್ಲ ಹೋಗ್ಬಿಟ್ಟಿರೋದು. ಏನೋ 5 ಲಕ್ಷ ಅಂತಿದ್ಯಾ? 5 ಲಕ್ಷ ಅಂತ ಆಫೀಸಿಂದ ಕ್ಯಾಶ್ ತಗೊಂಡು ಬ್ಯಾಂಕಿಗೆ ಕಟ್ಟೋಣ ಅಂತ ಹೋಗ್ತಿದ್ದೆ. ಅವನು ಯಾರೋ ಕಳ್ಳ ಬಂದು ಆ ದುಡ್ಡನ್ನ ಹೊಡ್ಕೊಂಡು ಹೋಗ್ಬಿಟ್ಟ ಕಣೆ. ಅದರಲ್ಲಿ ಎಷ್ಟು ದುಡ್ಡು ಇತ್ತು ರೀ? 5 ಲಕ್ಷ ಕಣೆ. ರೀ, ಮಾವನ ಹತ್ರ ಅವತ್ತು 5 ಲಕ್ಷ ಇಸ್ಕೊಂಡ್ರಲ್ಲ, ಅದನ್ನ ತಗೊಳ್ಳೋದಕ್ಕೆ ನೀವು ಹೇಳಿದ್ದು ನಿಜಾನ ಸುಳ್ಳ? ನಿಜ ಕಣೆ. ಏನೋ ನೀನು ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲ? ನನ್ನ ಮೇಲೆ ಅನುಮಾನ ನಿಂಗೆ? ನನಗನ್ಸಿದ್ದನ್ನ ನಾನು ಕೇಳಿದೆ ಅಷ್ಟೇ. ಈಗೇನು ನಿಜ ಹೇಳಿದ್ರ ಸುಳ್ಳು ಹೇಳಿದ್ರ? ನಿಜ ಕಣೆ. ಅದಕ್ಕೆ ತಾನೆ ಅಲ್ಲ, ಅದು ಯಾರೋ ಅವ್ನು ಯಾವನೋ ಹೊತ್ಕೊಂಡು ಹೋದ, ಅದಕ್ಕೆ ತಾನೆ ನಾನು ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿದ್ದು. ನೀವೇನೋ ಇಸ್ಕೊಂಡ್ರಿ ಸರಿ, ಆದರೆ ನೀವಾಗ್ತಿದ್ದಾಗೆ ಹರೀಶ್ ಬಂದ, ಹರೀಶ್ ಆಗ್ತಿದ್ದಾಗೆ ಮಂಗಳ ಬಂದ್ಲು. ಒಬ್ರಾದ್ಮೇಲೆ ಒಬ್ರು ಬಂದು ದುಡ್ಡನ್ನ ಕಿತ್ಕೊಂಡು ಹೋದ್ರು. ನನಗನ್ಸ್ತಿದೆ ನೀವು 3 ಜನ ಸೇರ್ಕೊಂಡು ಏನೋ ನಾಟಕ ಮಾಡ್ತಿದ್ದೀರಾ ಅಂತ. ನಾವೇಕೆ ನಾಟಕ ಮಾಡೋಣ ರೀ? 1 ರೂಪಾಯಿನೂ ಜೋಪಾನವಾಗಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋ ನೀವು 5 ಲಕ್ಷ ಕಳ್ಕೊತೀರಾ ಅಂದರೆ ನಾನು ನಂಬೇಕಾ? ಅದು ಅಲ್ಲದೆ ಇಷ್ಟು ವರ್ಷ ಏನೇ ಸಾಲ ಸೋಲ ಮಾಡಿರಲಿ, ಯಾವುದೇ ಸಾಲಗಾರರು ನಮ್ಮ ಮನೆವರೆಗೂ ಬಂದಿರಲಿಲ್ಲ. ಅದು ಹೆಂಗೆ? ನೀವು ದುಡ್ಡು ತಗೋತಾ ಇದ್ದ ಹಾಗೆ ಹರೀಶನ್ಗೆ ದುಡ್ಡು ಕೊಟ್ಟಿದ್ದ ಫೈನಾನ್ಸರು ಮನೆವರೆಗೂ ಬಂದ್ಬಿಟ್ಟು 5 ಲಕ್ಷ ಕಿತ್ಕೊಂಡು ಹೋದ್ರು. ಏನೋ ನಡೀತಾ ಇದೆ. ನಿಜ ಹೇಳಿ, 3 ಜನ ಸೇರ್ಕೊಂಡು ಏನು ನಡೆಸ್ತಿದ್ದೀರಾ? ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ ಕಣ. ಏನು ಕೆಲಸ ಇದೆ ಅಷ್ಟು ನೋಡಿ ಹೋಗು. ಏನೇನೋ ಹೇಳಿ ತಲೆ ಹುಳ ಬಿಡ್ಬೇಡ. ನಾನೇನೋ ಬರೀ ಹುಳ ಬಿಡ್ತೀನಿ, ಆದ್ರೆ ನೀವು ಹುಳನೇ. ಯಪ್ಪೋ, ಇವಳು ಸಾಮಾನ್ಯದವಳಲ್ಲ. ನಾನು ತುಂಬ ಹುಷಾರಾಗಿರ್ಬೇಕು ಇವಳ ಹತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.